Hey everyone, welcome back to the channel Shailaja Kalmani Kannada vlog. Welcome to another beautiful video. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಒಂದು ಸೀಮಂತ ಅಂದರೆ ಸೀರೆ ಕಾರಣ ಕುಬ್ಬುಸ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂದರೆ ನಮ್ಮ ತಾಯಿ ಮನೆ ಉತ್ತರ ಕರ್ನಾಟಕ ಅಲ್ಲ. ಸೊ ಅಲ್ಲಿ ಸೀಮಂತಕ್ಕೆ ಸೀರೀಕರಣ ಅಂತ ಹೇಳ್ತಾರೆ, ಕುಬ್ಬುಸ ಅಂತ ಹೇಳ್ತಾರೆ. ಅಂದ್ರೆ ಬಸರಿದು ಪ್ರೆಗ್ನೆಂಟ್ ಇರ್ತಾರಲ್ವಾ ಅವರದ್ದು. ಸೊ ನಮ್ಮ ಕಡೆ ಸೀಮಂತ ಸ್ಟಾರ್ಟ್ ಆಗೋದೇ ಈ ತರ ಬುತ್ತಿ ಹಂಚೋದ್ರಿಂದ. ಬುತ್ತಿ ಅಂದ್ರೆ ಏನ್ ಗೊತ್ತಾ, ಹುಡುಗಿಗೆ ಅಂದ್ರೆ ಯಾರು ಪ್ರೆಗ್ನೆಂಟ್ ಇರ್ತಾರಲ್ವಾ ಅವರಿಗೆ ಅವರ ತಾಯಿ ಮನೆಯಿಂದ ಈ ತರ ತುಂಬಾ ಕ್ವಾಂಟಿಟಿಯಲ್ಲಿ ಅಂದ್ರೆ 100, 200, 1000 ಗಟ್ಲೆ 5 ಬಗೆದು ಸ್ವೀಟು, ಪಲ್ಯ, ರೊಟ್ಟಿ, ಚಪಾತಿ ಹೀಗೆ ವಿಧವಾದ ಅಡಿಗೆಗಳನ್ನ ಮಾಡಿ ಒಂದಿನ ಅಡ್ವಾನ್ಸ್ ಆಗಿ ಅಂದ್ರೆ ನಾಳೆ ಸೀಮಂತ ಅಥವಾ ನಾಳೆ ಸೀರೀಕರಣ ಕುಬುಸ ಇದೆ ಅಂದ್ರೆ ಹಿಂದಿನ ದಿನ ಕಳಿಸಿರ್ತಾರೆ. ಸೊ ನಾವೇನ್ ಮಾಡೋದಪ್ಪ ಅಂದ್ರೆ ಅದನ್ನೆಲ್ಲ ಈ ತರ ಡಿಸ್ಟ್ರಿಬ್ಯೂಟ್ ಮಾಡಿ, ಅಂದ್ರೆ ಒಂದು ರೊಟ್ಟಿ ಮೇಲೆ ಒಂದು ಚಪಾತಿ ಇಟ್ಟು ಅದರಲ್ಲಿ ಬಾಣ ಅಂದ್ರೆ ಮೊಸರಿಗೆ ಅನ್ನ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿರ್ತಾರೆ. ಅದಕ್ಕೆ ಬಾಣ, ಚಟ್ನಿ ಪುಡಿ, ಕರ್ಜಿಕಾಯಿ ಏನೇನ್ ತಂದಿರ್ತಾರೋ ಎಲ್ಲಾನು ಈ ತರ ಒಂದು ರೊಟ್ಟಿಯಲ್ಲಿ ಇಟ್ಟು ಅದನ್ನ ನಮ್ಮ ಸಂಬಂಧಿಕರು, ಅಕ್ಕಪಕ್ಕದವರು ಎಲ್ರಿಗೂ ಹಂಚೋದು. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಸಹ ಒಂದು 200-300 ತಗೊಂಡ್ ಬಂದಿದ್ರು. ಅವನ್ನೆಲ್ಲ ಹೀಗೆ ಹಂಚಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಡೇ ಸೀಮಂತ ಸ್ಟಾರ್ಟ್ ಆಯ್ತು. ಸೀಮಂತಕ್ಕೆ ಫಸ್ಟಿಗೆ ಏನ್ ಮಾಡೋದಪ್ಪ ಅಂದ್ರೆ ಲಿಂಗು ದೀಕ್ಷೆ ತಗೊಳ್ಳೋದು ಅಂತ. ಲಿಂಗು ದೀಕ್ಷೆ ತಗೊಳ್ಳೋದು ಅಂದ್ರೆ ಈಗ ಶುದ್ಧಿ ಆಗೋದು ಅಂತ ಅರ್ಥ. ನಾವು ಲಿಂಗಾಯತ್ಸು, ಸೊ ಹಾಗಾಗಿ ಐನೂರು ಒಂದೇ ಇರ್ತಾರೆ ಅಥವಾ ಐಗಳು ಅಂತ ಹೇಳ್ತಾರೆ. ಅವರು ಊರಲ್ಲಿರೋ ಐಗಳು ಮನೆಗೆ ಬಂದು ಅವರ ಪಾದ ಪೂಜೆ ಮಾಡಿ ಆ ನೀರನ್ನು ಮನೆ ತುಂಬ ಚುಮ್ಕಿಸಿ ಸೀಮಂತ ಆಗೋ ಹೆಣ್ಮಗಳೇನಿರ್ತಾಳಲ್ಲ ಅವರಿಗೆ ಒಂದು ಹೊಸದಾಗಿ ಒಂದು ಲಿಂಗು ಅಥವಾ ಈಶ್ವರನ ಮೂರ್ತಿನ ಕೊಡ್ತಾರೆ. ಅವರು ಅದನ್ನು ಈ ಲಿಂಗು ಶಿವದಾರ ಅಂತ ಹೇಳ್ತಾರೆ ಅಥವಾ ಒಂದು ಜನಿವಾರ ಅಂತ ಏನು ಯೂಶ್ವಲ್ ಆಗಿ ಕರಿತೀವೋ ಅದರಲ್ಲಿ ನಮಗೆ ಒಂದು ಗುಂಗಡಿಗೆ ಅಂತ ಇರುತ್ತೆ, ಅದರಲ್ಲಿ ಹಾಕ್ಕೊಳ್ಬೇಕು. ಸೊ ಇದೆಲ್ಲ ಒಳಗಡೆ ನಡೀತಾ ಇತ್ತು. ಹಾಗೆ ಹೊರಗಡೆ ಏನಾಗ್ತಾ ಇದೆ ಇದೆಲ್ಲ ಅಂದರೆ ಶಾಮಿಯಾನ ಎಲ್ಲ ಹಾಕ್ತಾಯಿದ್ರು, ಸೆಟ್ ಮಾಡ್ತಾಯಿದ್ರು, ಸ್ಟೇಜ್ ಎಲ್ಲ ಸೆಟ್ ಮಾಡ್ತಾಯಿದ್ರು. ಸೊ ನೋಡೋಣ ಅಂತ ಬಂದರೆ ಇಲ್ಲಿ ಚಿಲ್ಟಾರಿಗಳದ್ದು ಡ್ಯಾನ್ಸ್ ನಡೀತಾ ಇತ್ತು. ಈ ಕಡೆ ಬರ್ರಿ ನೀವು ಹುಡುಗರು ಮಾಡ ಕಂಡೇನ ನಾಡಿನ ಹತ್ತಿನಲ್ಲಿ ಸುಖವ ಕಂಡೇನ. ತಾರು ಈ ಕಡೆ ಹಾ. ಈ ಕಡೆ ಹೊಳ್ಳಿ ಮಾಡ್ರಲ್ಲ. ನೋಡಿದ್ರಲ್ಲ ಮಕ್ಕಳ ಫನ್ ಮೂಮೆಂಟ್ಸ್ನ. ಹೌದು, ಈ ನಮ್ಮ ಕಡೆ ಅಂದರೆ ನಮ್ಮ ತಾಯಿ ಮನೆ ಕಡೆ ಫಂಕ್ಷನ್ ಈ ಥರ ಏನಾದರೂ ಇದ್ದರೆ ಡಿ ಜೆ ಕಾಮನ್ ಆಗಿರುತ್ತೆ. ಅಂದರೆ ಡಿ ಜೆ ಅಂತ ಹೇಳೋಕ್ಕಾಗಲ್ಲ, ಸ್ಪೀಕರಲ್ಲಿ ಹಾಡುಗಳು ಬರ್ತಾ ಇರುತ್ತೆ. ಹಾಗೆ ಮಕ್ಕಳು ಯಾರಿಗೆ ಬೇಕೋ ಅಂದರೆ ಯಾರಿಗೆಲ್ಲ ಡ್ಯಾನ್ಸ್ ಇಷ್ಟನೋ ಅವ್ರು ಪ್ಯಾರ್ಲಲ್ ಆಗಿ ಸೈಡಲ್ಲಿ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ. ಸೊ ಇದೆಲ್ಲ ಆದಮೇಲೆ ಸೀಮಂತಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಆ್ಯಕ್ಚುಯಲ್ ಸೀಮಂತ ಅಂದರೆ ಅಂದರೆ ಬಸ್ರಿ ಹೆಣ್ಮಗಳೇನಿರ್ತಾಳಲ್ಲ ಅವ್ರಿಗೆ ಫುಲ್ ಈ ಥರ ರೆಡಿ ಮಾಡಿ ಒಂದು ಕುರ್ಚಿ ಅಥವಾ ಈ ಥರ ಒಂದು ಸೋಫಾದಲ್ಲಿ ಕೂತ್ಕೊಳಿಸಿ, ಆಮೇಲೆ ಯಾರು ಮುಖ್ಯವಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾರಲ್ವ ಅಥವಾ ಕಾರಣ ಮಾಡೋರು ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ, ಅವರಿಗೆ ಈ ಥರ ಹೂವಿನ ದಂಡೆ ಅಂತ ಕಟ್ತೀವಿ. ದಂಡೆ ಅಂದರೆ ಈ ಥರ ಹೂವಲ್ಲಿ ತಲೆ ಮೇಲೆ ಅಗಲವಾಗಿ ಮುಂದೆ ನೇತಾಡೋ ಹಾಗೆ, ಆಮೇಲೆ ಹಿಂದೆ ಜಡೆ ಥರ ಈ ಥರ ಹೂವಿಂದ ಮಾಡಿರುವಂಥ ದಂಡೆ, ಇದಕ್ಕೆ ದಂಡೆ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಡೀಟೇಲಾಗಿ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ಈ ಥರ ಹೂವಿನ ದಂಡೆಯನ್ನು ಕಟ್ಕೊಂಡು ಅವರು ಮುತ್ತೈದೆ ಆಗಿರಬೇಕು. ಸೊ ಅವರಿಗೆ ಈ ಥರ ದಂಡೆ ಕಟ್ಟಿ ಅವರೇ ಮೇಯ್ನಾಗಿ ಎಲ್ಲ ಕಾರ್ಯಕ್ರಮನ ನಡೆಸ್ಕೊಡ್ತಾರೆ. ಅಂದರೆ ಅವರು ಹೋಗಿ ಸೀಮಂತ ಆಗೋ ಹೆಣ್ಮಗಳಿಗೆ ದಂಡೆ ಕಟ್ಟೋದಾಗಲಿ, ಅವಳಿಗೆ ಮಡ್ಲು ತುಂಬಿಸೋದಾಗಲಿ,
ಅವಳಿಗೆ ಅರಿಶಿನ ಕುಂಕುಮ ಹಚ್ಚಿ ಆರತಿ ಮಾಡೋದಾಗಲಿ ಫಸ್ಟ್ ಮಾಡಬೇಕು. ಅದಾದಮೇಲೆ ಉಳಿದವರೆಲ್ಲ ಮಾಡ್ತಾರೆ. ಸೊ ಅವರನ್ನು ಒಬ್ಬರನ್ನ ಕೂತ್ಕೊಳಿಸೋ ಹಾಗಿಲ್ಲ. ಹಾಗಾಗಿ ಪಕ್ಕದಲ್ಲಿ ಒಂದು ಮಗುನ ಕೂತ್ಕೊಳ್ಸಿರ್ತಾರೆ. ಅದು ನನ್ನ ಮಗಳು. ಅವಳಿಗೆ ಸಹ ಒಂದು ಕೈಯಲ್ಲಿ ಬ್ಲೌಸ್ ಪೀಸ್ ಕೊಟ್ಟು ಈ ಥರ ಅವಳಿಗೂ ಸಹ ಶಾಸಕ್ಕಿ ಅಥವಾ ಅಕ್ಷತೆ ಹಾಕಿ ಅವರಿಗೆ ಈ ಥರ ಆರತಿ ಮಾಡ್ತಾರೆ. ಅಂದರೆ ಬಾಣಂತಿ ಕೈಯಲ್ಲಿ ಸೀಮಂತ ಯಾರ್ದಾಗ್ತಿರುತ್ತಲ್ವ ಅವ್ರ ಕೈಯಲ್ಲಿ ಮಡಿಲು ತುಂಬಿಸೋದ್ರಲ್ಲಿ 2 ತೆಂಗಿನಕಾಯಿ, ಒಂದು ಬ್ಲೌಸ್ ಪೀಸು, ಅಕ್ಕಿ, ಇನ್ನೂ ಏನೇನು ತತ್ತಿ ಮತ್ತು ಅಡಿಕೆ ಎಲೆ ಎಲ್ಲ ಇಟ್ಟು ಮಡಿಲಲ್ಲಿ ಇಡ್ತಾರೆ. ಅದಾದಮೇಲೆ ಒಬ್ಬೊಬ್ಬರಾಗೆ ಬಂದು ಆರತಿ ಮಾಡ್ತಾರೆ. ಈಗ ಸೈಡಲ್ಲಿ ನಮ್ಮ ಹಳ್ಳಿ ಸೊಗಡಿನ ಒಂದು ಹಾಡಾಗ್ತಾ ಉಂಟು, ನೋಡ್ಕೊಂಬರೋಣ ಬನ್ನಿ. ಇದಾದಮೇಲೆ ಹುಡುಗನ್ನು ಕರೆಸಿ, ಅಂದರೆ ಸೀಮಂತ ಯಾರ್ದಾಗ್ತಿರೋದೋ ಅವ್ರ ಗಂಡನ್ನು ಕರೆಸಿ ಅವ್ರಿಗೂ ಮಾಲೆ ಹಾಕಿ. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಯಲ್ಲಿ ಹುಡುಗಿನ ಒಂದೇ ಸರಿ ಕುತ್ಕೊಳ್ಸೋ ಹಾಗಿಲ್ಲ. ಅದೊಂದು ನಡೆದುಕೊಂಡು ಬಂದಿರೋ ಸಂಪ್ರದಾಯ. ಹಾಗಾಗಿ ಹುಡುಗಿದೆಲ್ಲ ಮಡ್ಲಿ ತುಂಬಿಸಿ ಆರತಿ ಮಾಡಿದ ಮೇಲೆ ಹುಡುಗನ ಕರೆಸೋವಂಥದ್ದು. ಸೊ ಈಗ ಒಂದಷ್ಟು ರೀಲ್ಸು, ಫನ್ ಮೂಮೆಂಟು, ಅಂದರೆ ಗೊತ್ತಲ್ಲ ಸೀಮಂತದಲ್ಲಿ ಒಂದಷ್ಟು ಎಂಜಾಯ್ಮೆಂಟು ನೋಡ್ಕೊಂಡು ಬನ್ನಿ ನೀವು ಸಹ. ನೋಡಿದ್ರಲ್ಲ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಸೀಮಂತ ಅಥವಾ ಕುಬುಸ ಕಾರ್ಯಕ್ರಮ ಹೇಗೆಲ್ಲ ನಾವು ಆಚರಿಸ್ತೀವಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಕಾರ್ಯಕ್ರಮ ಆದಮೇಲೆ ಒಂದಷ್ಟು ಫೋಟೋಶೂಟ್, ಅಂದರೆ ಒಂದಷ್ಟು ಫೋಟೋಗಳು, ಆಮೇಲೆ ಗಿಫ್ಟ್ಗಳು, ಯಾರೆಲ್ಲ ಉಡುಗೊರೆ ಕೊಡೋಕ್ಕಿರುತ್ತೆ ಇಬ್ಬರಿಗೂ ಉಡುಗೊರೆ ಕೊಡ್ತಾರೆ, ಫೋಟೋ ತೆಗೆಸ್ಕೊಳ್ತಾರೆ. ಇದು ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಕಡೆನೂ ಸೇಮ್ ಒಂದೇ ಥರ ಆಗಿರುತ್ತೆ. ಅದಾದಮೇಲೆ ಒಂದಷ್ಟು ಫ್ಯಾಮಿಲಿ ಫೋಟೋಸ್. ಹೌದು, ಕಾರ್ಯಕ್ರಮಗಳಿದ್ದಾಗಲೇ ನಾವೆಲ್ಲ ಕುಟುಂಬದವರು ಮೀಟ್ ಮಾಡೋದು, ಸಿಗೋದು, ಮಾತಾಡೋದು. ಹಾಗಾಗಿ ಒಂದಷ್ಟು ಫೋಟೋಸ್ನ ನಾವಿಲ್ಲಿ ತೆಗೆಸ್ಕೊಳ್ತಾ ಇದ್ದೀವಿ. ನತ್ತಿಗೆಯ ಫ್ಯಾಮಿಲಿಯವರು ಬಂದಿದ್ದರು ಊರಿಂದ, ಅವರು, ಹಾಗೆ ನಮ್ಮ ಊರವರು. ಈ ಫೋಟೋ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ನಮ್ಮಮ್ಮ, ನಮ್ಮ ಅಜ್ಜಿ ಎಲ್ಲರೂ ಇದ್ದಾರೆ. ಇಲ್ಲಿ ನನ್ನ ತಂಗಿ ಮತ್ತು ನಾನು. ಇದು ನಾನು ನಿಮಗೆ ಹೇಳ್ತಾ ಇರೋದು ನಮ್ಮಮ್ಮ, ನಮ್ಮ ಅಜ್ಜಿ ಅಂದಿರು, ನಮ್ಮ ಚಿಕ್ಕಮ್ಮನ ತಂಗಿ. ಸೊ ಆಲ್ಮೋಸ್ಟ್ ಎಲ್ಲ ದ ಪವರ್ಫುಲ್ ಲೇಡೀಸ್ ಆಫ್ ಅ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಎಲ್ಲರೂ ಈ ಫೋಟೋಲಿದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ. ಏನಾದರೂ ಕಾರ್ಯಕ್ರಮ ಇದ್ದಾಗ ಎಲ್ಲರೂ ಸೇರ್ತೀವಿ, ಎಲ್ಲರೂ ಈ ಥರ ಮಾತಾಡ್ತೀವಿ. ಕಾರ್ಯಕ್ರಮಗಳು, ಹಬ್ಬಗಳು ಒಂದು ಏನಂತಾರೆ, ನೆಪ ಮಾತ್ರ ಅಂತಲೇ ಹೇಳ್ಬೋದು. ಆದರೆ ಮೇನ್ ಉದ್ದೇಶ ಇಲ್ಲಿ ಎಲ್ಲೋ ಬೇರೆ ಬೇರೆ ಊರಲ್ಲಿರೋ ನಾವೆಲ್ಲರೂ ಒಂದು ಕಡೆ ಸೇರಿ
ಖುಷಿಯಾಗಿ ಮಾತಾಡಿ, ಊಟ ಮಾಡಿ, ಹರಟೆ ಹೊಡೆದು ಈ ಥರ ಸಂಭ್ರಮಿಸೋದಕ್ಕೆ ಸಂಭ್ರಮ ಅಥವಾ ಕಾರ್ಯಕ್ರಮಗಳಿರೋದು ಅಂತ ಅನಿಸುತ್ತೆ. ಅದಕ್ಕೆ ನಾವು ಸಂಭ್ರಮದಿಂದ ಆಚರಿಸಿದ್ದೀವಿ ಅಂತ ಹೇಳ್ತೀವಲ್ವಾ? ಸೊ ಹಾಗಾಗಿ ನೀವು ನಿಮ್ಮ ಮನೇಲಿ ಕಾರ್ಯಕ್ರಮ ಇರುವಾಗ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀರಿ, ಏನೆಲ್ಲ ಮಸ್ತಿ ಮಾಡ್ತೀರಿ ಕಮೆಂಟಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೋಡಿದ್ರಲ್ಲ ಹೇಗಿತ್ತು ನಮ್ಮ ಮನೆಯ ಸೀಮಂತ ಕಾರ್ಯಕ್ರಮದ ಸಂಭ್ರಮ ಅಂತ. ಅಫ್ಕೋರ್ಸ್ ಕೆಲವಷ್ಟು ಜನ ನನಗೆ ಮೆಸೇಜ್ ಮಾಡಿದ್ದಾರೆ, ಯಾಕೆ ಮದುವೆ ಸೀರೀಸ್ನ ಕಂಟಿನ್ಯೂ ಮಾಡಲಿಲ್ಲ ಅಂತ. ಇದೇ ಮದುವೆ ಸೀರೀಸ್ ಮಾಡ್ತೀನಿ, ಡೆಫಿನೆಟ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಸ್ಕಿಂಗ್ ದ್ಯಾಟ್. Let's start again with a new video. Let's meet again in a new video. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್. ನಮ್ಮ ಒಂದಿಷ್ಟು ಫೋಟೋಸ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಮತ್ತು ಎಂಜಾಯ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ನಿಮಗೆ ಬರಬೇಕು ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ಅಲ್ಲೊಂದು ಬೆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ.